ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ನಾನು ಪೂಜಾ. ನಾವು ಪ್ರೀವಿಯಸ್ 2 ಕ್ಲಾಸಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಸ್ವಲ್ಪ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಸೊ ಈ ಕ್ಲಾಸಲ್ಲೂ ಪ್ರಚಲಿತ ಘಟನೆಗಳ ಬಗ್ಗೆನೇ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕಾನ್ಸೆಪ್ಟು, ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ವಿಶ್ವದಲ್ಲಿ ಅತಿ ದೊಡ್ಡ ಅಣೆಕಟ್ಟು ನಿರ್ಮಾಣ ಚೀನಾ ನಿರ್ಧಾರ. ವಿಶ್ವದಲ್ಲಿ ಅತಿ ದೊಡ್ಡದಾದ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಚೀನಾ ನಿರ್ಧಾರ ಮಾಡಿಕೊಂಡಿದೆ. ಇದು ಭೂಮಿಯ ಮೇಲಿನ ಅತಿ ದೊಡ್ಡ ಯೋಜನೆ ಆಗಿರುತ್ತೆ. ಇದು $137 ಬಿಲಿಯನ್ ಅಂದರೆ 11.67 ಲಕ್ಷ ಕೋಟಿ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ. ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ನಿರ್ಮಿಸಲು ಉದ್ದೇಶ ಏನಂತ ಅಂದರೆ, ಈ ನದಿ ನೀರು ಪಾಲನ್ನು ಹೊಂದಿರುವ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ಕಳವಳ ಉಂಟಾಗಿರುತ್ತೆ. ಸೊ ಈ ಕಾರಣದಿಂದ ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಗೆ ಒಂದು ದೊಡ್ಡದಾದ ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಣೆಕಟ್ಟು ಎಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ಚೀನಾ ಸರ್ಕಾರವು ಯರ್ಲಿಂಗಾ ಥ್ಯಾಂಗ್ಸ್ಪೋ ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ಕೆಳಭಾಗದಲ್ಲಿ ಜಲವಿದ್ಯುತ್ ಯೋಜನೆ ಕೈಗೊಳ್ಳಲು ನಿರ್ಧಾರ ಕೈಗೊಂಡಿರುತ್ತೆ. ಅರುಣಾಚಲ ಪ್ರದೇಶದ ಪ್ರವೇಶಕ್ಕೂ ಮುನ್ನ ಈ ನದಿಯು ದೊಡ್ಡದಾಗಿ ಯೂಟರ್ನ್ ಪಡೆಯುವ ಹಿಮಾಲಯದ ಆಳವಾದ ಕಮರಿ ಪ್ರದೇಶದಲ್ಲಿ ಅಣೆಕಟ್ಟು ನಿರ್ಮಾಣ ಆಗ್ತಾ ಇದೆ. ಇದು ಭೂಮಿಯ ಮೇಲೆ ಇದುವರೆಗೂ ನಿರ್ಮಾಣಗೊಂಡ ಮೂಲಸೌಕರ್ಯ ಯೋಜನೆಗಳಲ್ಲಿಯೇ ಇದು ಗರಿಷ್ಠ ವೆಚ್ಚದಾಗಿರುತ್ತೆ ಮತ್ತು ಇದು ನಿರ್ಮಾಣ ಪೂರ್ಣಗೊಂಡ ಬಳಿಕ ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟು ಎಂಬ ಕೀರ್ತಿಗೆ ಕೂಡ ಇದು ಪಾತ್ರವಾಗ್ತಾ ಇರುತ್ತೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಪದಚ್ಯುತಿ. ದಕ್ಷಿಣ ಕೊರಿಯಾದ ಅಧ್ಯಕ್ಷರಾದ ಯೂನ್ ಸುಕ್ ಯೋಲ್ ಅವರನ್ನ ಪದಚ್ಯುತಿಗೊಳಿಸುವ ನಿರ್ಣಯವನ್ನ 2024 ಡಿಸೆಂಬರ್ 11ರಂದು ದಕ್ಷಿಣ ಕೊರಿಯಾ ಸಂಸತ್ತ ನ್ಯಾಷನಲ್ ಅಸೆಂಬ್ಲಿ ಅಂಗೀಕರಿಸಿರುತ್ತೆ. ಈ ಮೂಲಕ ದೇಶದಲ್ಲಿ ಮಿಲಿಟರಿ ಆಡಳಿತ ಜಾರಿಗೊಳಿಸಿದ್ದಕ್ಕಾಗಿ ಯೋಲ್ ಅವರನ್ನ ಅಧಿಕಾರದಿಂದ ತೆಗೆದಿರ್ತಾರೆ. ಪ್ರಧಾನಿ ಹಾನ್ ಡೆಕ್ ಸೋ ಅವರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರ್ತಾರೆ. ದಕ್ಷಿಣ ಕೊರಿಯಾದ ಸಂಸತ್ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಅಧಿಕ ಸ್ಥಾನ ಹೊಂದಿರುವ ಪ್ರಮುಖ ಪ್ರತಿಪಕ್ಷ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿ ನಾಯಕ ಲೀ ಜೋ ಮೂಂಗ್ ಅವರು ರಾಷ್ಟ್ರೀಯ ಸರ್ಕಾರ ರಚಿಸುವ ಪ್ರಸ್ತಾವನೆಯನ್ನ ಮಂಡಿಸಿರ್ತಾರೆ. ಹಾಗಾದ್ರೆ ಇವರು ಪದಚ್ಯುತಿಗೆ ಕಾರಣಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ, ಮೇಯ್ನ್ ಆಗಿ 3 ಕಾರಣಗಳಿರ್ತವೆ ಇವ್ರನ್ನ ಪದಚ್ಯುತಿಗೊಳಿಸಕ್ಕೆ. ಅದ್ರಲ್ಲಿ ಫಸ್ಟ್ ಇಂದು ಆರ್ಥಿಕ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿತನ. ದಕ್ಷಿಣ ಕೊರಿಯಾದ ಹಣದುಬ್ಬರ ವಸತಿ ಬೆಲೆಗಳು ಏರಿಕೆ ಕಾಣ್ತವೆ, ಕಾರ್ಮಿಕ ವರ್ಗವು ಸಂಕಷ್ಟದಲ್ಲಿ ಸಿಲುಕ್ತಾ ಬರ್ತವೆ, ನಿರುದ್ಯೋಗ ಕೂಡ ಹೆಚ್ಚಾಗುತ್ತೆ. ಇದೊಂದು ಕಡೆ ಕಾರಣ ಆದ್ರೆ, ಅಧಿಕಾರದ ದುರುಪಯೋಗ, ರಾಜಕೀಯ ವಿರೋಧಗಳ ತನಿಖೆ ಮೇಲೆ ಪ್ರಭಾವ ಬೀರಲು ಇವ್ರು ತಮ್ಮ ಕಚೇರಿಯನ್ನೇ ಬಳಸ್ಕೊಂಡಿರ್ತಾರೆ. ಇದು 2ನೇ ಕಾರಣ ಆಗಿರುತ್ತೆ. 3ನೇ ಕಾರಣ ವಿವಾದಾತ್ಮಕ ನೇಮಕಗಳು ಮತ್ತು ನೀತಿಗಳು. ದಕ್ಷಿಣ ಕೊರಿಯಾದ ಅಧ್ಯಕ್ಷರಾದ ಅವರ ಆಡಳಿತ ವಿವಾದಾತ್ಮಕ ನೇಮಕಾತಿಗಳಿಗೆ ಹೆಸರುವಾಸಿಯಾಗಿತ್ತು. ವಿಶೇಷವಾಗಿ ರಾಷ್ಟ್ರೀಯ ಭದ್ರತೆ, ರಕ್ಷಣೆ, ಆರ್ಥಿಕತೆಗೆ ಸಂಬಂಧಿಸಿದ ಸ್ಥಾನಗಳಲ್ಲಿ ಸಾಮರ್ಥ್ಯಕ್ಕಿಂತ ನಿಷ್ಠೆಯನ್ನ ಆಧರಿಸಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು, ತುಮಕೂರಿನಲ್ಲಿ 2ನೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ. 2024 ಡಿಸೆಂಬರ್ 2ರಂದು ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಲಾನ್ಯಾಸ ನೆರವೇರಿಸ್ತಾರೆ. ತುಮಕೂರು ಜಿಲ್ಲೆಯ ಸೋರೆಕುಂಟೆ ಬಳಿಯ ಪಿ ಗೊಲ್ಲಳ್ಳಿ ಗ್ರಾಮದ 50 ಎಕರೆ ಜಾಗದಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇರುತ್ತೆ. ಇದಕ್ಕೆ ಮಂಜೂರಾಗಿರುವ ಜಮೀನು ಆದೇಶ ಪತ್ರವನ್ನು ಕರ್ನಾಟಕದ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷ ರಘುರಾಮ್ ಭಟ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸ್ತಾಂತರ ಮಾಡ್ತಾರೆ. ಕ್ರೀಡಾಂಗಣದ ನಿರ್ಮಾಣಕ್ಕೆ ಒಟ್ಟು 150 ಕೋಟಿ ರು ವೆಚ್ಚ ಖರ್ಚಾಗಿರುತ್ತೆ. ಈ ಕ್ರೀಡಾಂಗಣ ಮುಂದಿನ 2 ವರ್ಷಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿರ್ತಾರೆ. ನಾವಿವಾಗ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಕರ್ನಾಟಕದ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಚಿನ್ನಸ್ವಾಮಿ ಕ್ರೀಡಾಂಗಣ. ತುಮಕೂರಿನಲ್ಲಿ ನಿರ್ಮಾಣ ಆಗ್ತಿರೋ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕರ್ನಾಟಕ ರಾಜ್ಯದ 2ನೇ ಕ್ರೀಡಾಂಗಣವಾಗಿರುತ್ತೆ. ಸದ್ಯ ಬೆಂಗಳೂರಿನಲ್ಲಿರುವ ಚಿನ್ನಸ್ವಾಮಿ ಕ್ರೀಡಾಂಗಣವು ರಾಜ್ಯದ ಏಕೈಕ ಅಂತಾರಾಷ್ಟ್ರೀಯ ಕ್ರೀಡಾಂಗಣವಾಗಿರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣವು 1974ರಲ್ಲಿ ನಿರ್ಮಾಣ ಆಗಿರುತ್ತೆ. 2024 ನವೆಂಬರ್ 24ಕ್ಕೆ ಇದು 50 ವರ್ಷ ಪೂರೈಸುತ್ತೆ. ಮಂಗಳಂ ಚಿನ್ನಸ್ವಾಮಿ ಅಂದ್ರೆ ಎನ್ ಚಿನ್ನಸ್ವಾಮಿ ಅವರು ಕ್ರೀಡಾಂಗಣ ನಿರ್ಮಾಣಕ್ಕೆ ಇವರು ಕಾಣಿಕೆಯನ್ನ ನೀಡಿರ್ತಾರೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮುಖ್ಯಸ್ಥರಾಗಿ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ನೇಮಕ. 2024 ಡಿಸೆಂಬರ್ 23ರಂದು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತಿ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಅವರನ್ನ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರ್ತಾರೆ. 2024 ಜೂನ್ 1ರಂದು ನಿವೃತ್ತ ನ್ಯಾಯಮೂರ್ತಿ ಅಂದ್ರೆ ಇವರ ಹಿಂದಿನ 2024 ಜೂನ್ 1ರಂದು ನಿವೃತ್ತ ನ್ಯಾಯಮೂರ್ತಿ ಇವರ ಹಿಂದಿನ ನ್ಯಾಯಮೂರ್ತಿ ಅರುಣ್ ಕುಮಾರ್ ಮಿಶ್ರಾ ಅವರು ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸಿರ್ತಾರೆ. ಇವ್ರು ನಿವೃತ್ತರಾದ ನಂತರ ಈ ಹುದ್ದೆ ಖಾಲಿ ಇರುತ್ತೆ. ಈ ಖಾಲಿ ಇರೋ ಸ್ಥಾನಕ್ಕೆ ಇವರನ್ನ
ಮುಂದಿನ 3 ವರ್ಷಗಳವರೆಗೆ ಇವ್ರನ್ನ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಅಧ್ಯಕ್ಷರಾಗಿ ಇವ್ರು ನೇಮಕವಾದ್ರೆ ಸದಸ್ಯರಾಗಿ ಇಬ್ರು ನೇಮಕ ಆಗ್ತಾರೆ. ಅವ್ರು ಯಾರು ಅಂತ ನಾವು ನೋಡೋದಾದ್ರೆ, ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿ ವಿದ್ಯುತ್ ರಂಜನ್ ಸಾರಂಗಿ ಮತ್ತೆ ಪ್ರಿಯಾಂಕಾ ಕುನಾಂಗ ಅವರು ಆಯ್ಕೆ ಆಗ್ತಾರೆ. ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸದಸ್ಯರಾಗಿ ಒಡಿಶಾ ಮೂಲದ ವಿದ್ಯುತ್ ಮತ್ತು ಮಧ್ಯಪ್ರದೇಶ ಮೂಲದ ಪ್ರಿಯಾಂಕಾ ಕುನಾಂಗ ಅವರು ನೇಮಕಗೊಂಡಿರ್ತಾರೆ. ವಿದ್ಯುತ್ ರಂಜನ್ ಸಾರಂಗಿ ಅವರು ಜಾರ್ಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ. 2018ರಿಂದ 24ರವರೆಗೆ ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಈಗ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನಾಗಾಲ್ಯಾಂಡ್ನಲ್ಲಿ ಹಾರ್ನ್ ಬಿಲ್ ಉತ್ಸವ 2024. ನಾಗಾಲ್ಯಾಂಡ್ ಸರ್ಕಾರವು ಜನಪ್ರಿಯ ಹಾರ್ನ್ ಬಿಲ್ ಹಬ್ಬವನ್ನ 2024 ಡಿಸೆಂಬರ್ 1ರಿಂದ 10ರವರೆಗೆ ಇವರು ಆಯೋಜನೆ ಮಾಡ್ತಾರೆ. ಹಾರ್ನ್ ಬಿಲ್ ಉತ್ಸವವನ್ನ ನಾಗಾಲ್ಯಾಂಡ್ನಲ್ಲಿ ಉತ್ಸವಗಳ ಹಬ್ಬ ಅಂತ ಕೂಡ ಕರೀತಾರೆ. ಕಾರಣ ಇದು ರಾಜ್ಯದ ಬುಡಕಟ್ಟು ಜನಾಂಗದ ವೈವಿಧ್ಯಮಯವಾದ ಸಂಸ್ಕೃತಿ, ಭಾಷೆ ಮತ್ತು ಸಂಪ್ರದಾಯವನ್ನು ಪ್ರದರ್ಶಿಸುತ್ತೆ. ಇದು ಡಿಸೆಂಬರ್ ತಿಂಗಳಲ್ಲಿ ಮೊದಲ 10 ದಿನದವರೆಗೆ ಆಚರಣೆ ಮಾಡ್ತಾರೆ. ಅಂದ್ರೆ ಡಿಸೆಂಬರ್ 1ರಿಂದ 10ನೇ ತಾರೀಕುವರೆಗೂ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇದು ಅವರ ಒಂದು ವಾರ್ಷಿಕ ಹಬ್ಬ ಆಗಿರುತ್ತೆ. ವಾರ್ಷಿಕ ಹಬ್ಬ ಅಂದ್ರೆ ವರ್ಷ ಮಾಡುವಂತ ಒಂದು ಹಬ್ಬ ಆಗಿರುತ್ತೆ. ಹಾರ್ನ್ಬಿಲ್ ಹಬ್ಬದ ವಿಶೇಷತೆಗಳು ಏನು ಅಂತ ನಾವು ನೋಡೋದಾದ್ರೆ, ನಾಗಾಲ್ಯಾಂಡ್ ರಾಜ್ಯವು 1963 ಡಿಸೆಂಬರ್ 1ರಂದು ರಚನೆ ಆಗುತ್ತೆ. ಈ ರಚನೆಯಾದ ದಿನದಂದೇ ಅಂದ್ರೆ ಡಿಸೆಂಬರ್ 1ರಂದೇ ಈ ಹಬ್ಬವನ್ನು ಆರಂಭ ಮಾಡ್ತಾರೆ. ಈ ಹಬ್ಬವು ರಾಜ್ಯದಲ್ಲಿ ಇದರ ಮಹತ್ವವನ್ನು ಹೆಚ್ಚು ಮಾಡ್ಕೊಳ್ತಾನೆ ಹೋಗಿರುತ್ತೆ. ನಾಗಾಲ್ಯಾಂಡ್ನ ರಾಜಧಾನಿಯಾದ ಕೊಹಿಮಾದಿಂದ ದಕ್ಷಿಣಕ್ಕೆ 12 ಕಿಲೋಮೀಟರ್ ದೂರದಲ್ಲಿರುವ ಕಿಸಮಾ ಹೆರಿಟೇಜ್ ವಿಲೇಜ್ ಎಂಬ ಒಂದು ಊರಿನಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹಾರ್ನ್ಬಿಲ್ ಅನ್ನೋದು ಒಂದು ಪಕ್ಷಿಯ ಹೆಸರಾಗಿರುತ್ತೆ. ಈ ಪಕ್ಷಿಯ ಹೆಸರನ್ನೇ ಈ ಹಬ್ಬಕ್ಕೆ ಇಟ್ಟಿರ್ತಾರೆ. ಇದು ಶಕ್ತಿ, ಚೈತನ್ಯ, ಪ್ರಕೃತಿಯ ಗೌರವವನ್ನು ಪ್ರತಿನಿಧಿಸುತ್ತೆ. ಸ್ಥಳೀಯ ಜಾನಪದ ಸಂಸ್ಕೃತಿ ಮತ್ತೆ ಪದ್ಧತಿಗಳಲ್ಲಿ ಅದರ ಸೌಂದರ್ಯ ಮತ್ತೆ ಪ್ರಾಮುಖ್ಯತೆಗಾಗಿ ಪಕ್ಷಿಯನ್ನ ಪೂಜೆ ಮಾಡ್ತಾರೆ. ಸೊ ಈ ಕಾರಣದಿಂದ ಈ ಪಕ್ಷಿಯ ಹೆಸರನ್ನ ಈ ಹಬ್ಬಕ್ಕೆ ಇಟ್ಟು ಪ್ರತಿ ವರ್ಷವೂ ಕೂಡ ಇವರು ಆಚರಿಸ್ತಾ ಹೋಗ್ತಾರೆ. ಈಗ ನಾವು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ದೇವನೂರು ಮಹಾದೇವ ಅವರಿಗೆ ವೈಕುಂ ಪ್ರಶಸ್ತಿ. ತಮಿಳುನಾಡು ಸರ್ಕಾರ ನೀಡುವ 2024ನೇ ಸಾಲಿನ ವೈಕುಂ ಪ್ರಶಸ್ತಿಯನ್ನ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಕೇರಳದ ವೈಕುಂನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು 2024 ಡಿಸೆಂಬರ್ 12ರಂದು ನೀಡ್ತಾರೆ. ಪೆರಿಯಾರ್ ನೇತೃತ್ವದಲ್ಲಿ ವೈಕುಂ ಹೋರಾಟದ ಶತಮಾನೋತ್ಸವದ ಸಮಾರೋಪ ಸಮಾರಂಭ ಹಾಗೂ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಮತ್ತು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಪೆರಿಯಾರ್ ಅವರು ಜೀವನ ಚಳುವಳಿ ಹೋರಾಟದ ಚಿತ್ರಗಳಿರುವ ಚಿತ್ರ ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಉದ್ಘಾಟನೆ ಮಾಡ್ತಾರೆ. ಸ್ಟಾಲಿನ್ ಅವರು ವೈಕುಂ ಸ್ಥಳ ಮತ್ತು ಸತ್ಯಾಗ್ರಹ ಮಹತ್ವದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ಕೆಳ ಸಮುದಾಯದ ಧ್ವನಿಯಾಗಿ ನಿಂತ ದೇವನೂರು ಮಹಾದೇವ ಅವರಿಗೆ ವೈಕುಂ ಸತ್ಯಾಗ್ರಹದ ಶತಮಾನೋತ್ಸವದ ಸ್ಮರಣಾರ್ಥ ಮೊದಲ ಪ್ರಶಸ್ತಿಯನ್ನು ನೀಡಿ ಗೌರವ ಕೊಡ್ತಾರೆ. ಈ ಪ್ರಶಸ್ತಿ 5 ಲಕ್ಷ ರು ನಗದು ಪ್ರಮಾಣ ಅಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಹೊಂದಿರುತ್ತೆ ಮತ್ತೆ ಪದಕವನ್ನ ಒಳಗೊಂಡಿರುತ್ತೆ. ದೇವನೂರು ಮಹಾದೇವ ಅವರು 2010ರಲ್ಲಿ ನಾಡೋಜ ಪ್ರಶಸ್ತಿಗೂ ಕೂಡ ಭಾಜನಾಗಿರ್ತಾರೆ. ಇವರ ಕುಸುಮ ಬಾಲೆ ಕೃತಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿರುತ್ತೆ. ಇವರ ಒಡಲಾಳು ಕೃತಿಯನ್ನ ಕೋಲ್ಕತ್ತಾದ ಭಾರತೀಯ ಪರಿಷತ್ 1984ರ ಅತ್ಯುತ್ತಮ ಸೃಜನಶೀಲ ಕೃತಿ ಅಂತ ಇದನ್ನ ಗೌರವ ಕೊಡ್ತಾರೆ. ದೇವನೂರು ಮಹಾದೇವ ಅವರ ಪ್ರಮುಖ ಕೃತಿಗಳು ಅಂದ್ರೆ ಎದೆಗೆ ಬಿದ್ದ ಅಕ್ಷರ, ಕುಸುಮ ಬಾಲೆ, ದ್ಯಾವನೂರು. ಇದು 3 ಕೂಡ ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ಈಗ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವಿಶ್ವದ ಮೊದಲ ಧ್ಯಾನ ದಿನ ಆಚರಣೆ ಡಿಸೆಂಬರ್ 21. ಈ ದಿನವನ್ನ ಒಂದು ಘೋಷವಾಕ್ಯದ ಮೂಲಕ ಆಚರಣೆ ಮಾಡ್ತಾರೆ. ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ. ಭಾರತದ ಯೋಗ ಪರಂಪರೆಯ ಮನ್ನಣೆ ನೀಡಿದ್ದ ವಿಶ್ವಸಂಸ್ಥೆಯು ಇದೀಗ ಭಾರತದ ಜ್ಞಾನ ಪರಂಪರೆಗೂ ಮನ್ನಣೆ ನೀಡಿರುತ್ತೆ. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಂಸ್ಥೆಯು ಸರ್ವಾನುಮತದಿಂದ ಅಂಗೀಕರಿಸಿದ್ದು. ಈ ಹಿನ್ನೆಲೆಯಲ್ಲಿ ವಿಶ್ವದ ಮೊದಲ ಧ್ಯಾನ ದಿನವನ್ನ 2024ರ ಡಿಸೆಂಬರ್ 21ರಂದು ವಿಶ್ವಾದ್ಯಂತ ಆಚರಿಸ್ತಾರೆ. ಈ ಮೂಲಕ ಭಾರತದ ಧ್ಯಾನ ಪರಂಪರೆಯನ್ನ ಜಗತ್ತಿನಾದ್ಯಂತ ಪರಿಚಯಿಸದಂತಾಗುತ್ತೆ. ಈಗಾಗಲೇ ಭಾರತದ ಕೋರಿಕೆಯ ಮೇರೆಗೆ ವಿಶ್ವಸಂಸ್ಥೆಯು ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಅಂಗೀಕರಿಸಿ 2015ರಿಂದ ಆಚರಿಸ್ತಾ ಬಂದಿರ್ತಾರೆ. ವಿಶ್ವಸಂಸ್ಥೆಯಲ್ಲಿ ಜರುಗಿದ ಮೊದಲ ಧ್ಯಾನ ದಿನಾಚರಣೆಯ ವಿಶ್ವದ ಮೊದಲ ಧ್ಯಾನ ದಿನವನ್ನ ಭಾರತ ಮತ್ತು ವಿಶ್ವಸಂಸ್ಥೆಯ ಸಹಯೋಗದಲ್ಲಿ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ
ಧ್ಯಾನ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಆಚರಣೆ ಮಾಡ್ತಾರೆ. ಮತ್ತೆ ಈ ಧ್ಯಾನ ದಿನಾಚರಣೆಗೆ ಒಬ್ಬ ವ್ಯಕ್ತಿನ ಕರೆಸ್ತಾರೆ, ಶ್ರೀ ರವಿಶಂಕರ್ ಗುರೂಜಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಕೂಡ ಜರುಗಿರುತ್ತೆ. ವಿಶ್ವದ ಮೊದಲ ಧ್ಯಾನ ದಿನದ ಆಚರಣೆಯ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ವಿಶ್ವಸಂಸ್ಥೆಯ ಭಾರತದ ಶಾಶ್ವತ ಆಯೋಗವು ಗುರುವಿನೊಂದಿಗೆ ವಿಶ್ವ ಧ್ಯಾನ ಪರಿಕಲ್ಪನೆ ಅಡಿಯಲ್ಲಿ ಆಧ್ಯಾತ್ಮಿಕ ಗುರು ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ನ ಸಂಸ್ಥಾಪಕರಾಗಿರುವ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಕೂಡ ಈ ಧ್ಯಾನ ದಿನದಂದು ನಡೆಸಿರ್ತಾರೆ. ಈಗ ನಾವು ನೆಕ್ಸ್ಟ್ ಪಾಯಿಂಟ್ ನೋಡೋಣ. ರಾಷ್ಟ್ರೀಯ ಗ್ರಾಹಕರ ದಿನ ಡಿಸೆಂಬರ್ 24. ವರ್ಚುವಲ್ ವಿಚಾರಣೆ ಮತ್ತೆ ಗ್ರಾಹಕರ ನ್ಯಾಯಕ್ಕಾಗಿ ಡಿಜಿಟಲ್ ಪ್ರವೇಶ ಎಂಬ ಧ್ಯೇಯವಾಕ್ಯದೊಂದಿಗೆ 2024 ರಾಷ್ಟ್ರೀಯ ಗ್ರಾಹಕರ ದಿನವನ್ನ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ 13 ಪ್ರಮುಖ ಇ ಕಾಮರ್ಸ್ ಕಂಪನಿಗಳನ್ನು ಗ್ರಾಹಕರ ಸುರಕ್ಷತೆಯನ್ನು ಒದಗಿಸುವ ಸುರಕ್ಷತಾ ಪ್ರತಿನಿಧಿಗೂ ಕೂಡ ಸಹಿ ಹಾಕ್ತವೆ. ಜಾಗೋ ಗ್ರಾಹಕ್, ಜಾಗೋ ಆಫ್ ಜಾಗೃತಿ ಅಪ್ಲಿಕೇಶನ್ ಮತ್ತೆ ಜಾಗೃತಿ ಕಾರ್ಡ್ ಪ್ಯಾಟರ್ನ್ಗಳಿಂದ ಗ್ರಾಹಕರನ್ನು ರಕ್ಷಿಸಲು ಆರಂಭ ಮಾಡ್ತಾರೆ. ಎಲ್ಲ ಸೇವೆಗಳಿಗೆ ಈ ಮ್ಯಾಪ್ ಪೋರ್ಟಲ್ ಕಾನೂನು ಮಾಪನ ಶಾಸ್ತ್ರ ಸೇವೆಗಳನ್ನ ಕೂಡ ಆರಂಭಿಸ್ತಾರೆ. ನಾವಿವಾಗ ಪ್ರೀವಿಯಸ್ ಕ್ಲಾಸಲ್ಲೂ ನೋಡಿದ್ವಿ, ಈ ಕ್ಲಾಸಲ್ಲೂ ನೋಡಿದ್ವಿ, ಡಿಸೆಂಬರ್ ತಿಂಗಳಲ್ಲಿ ತುಂಬ ಜನ ನಿಧನರಾಗ್ತಾರೆ. ನಾವು ಹೋದ ಕ್ಲಾಸಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಆಗಿರ್ಬೋದು ಅಥವಾ SM ಕೃಷ್ಣ ಆಗಿರ್ಬೋದು, ಇವ್ರ ನಿಧನದ ಬಗ್ಗೆ ತಿಳ್ಕೊತಾ ಹೋಗಿದ್ವಿ. ಹಾಗೆ ಇನ್ನೂ ತುಂಬ ವ್ಯಕ್ತಿಗಳು ಕೂಡ ಈ ಡಿಸೆಂಬರ್ ತಿಂಗಳಲ್ಲಿ ನಿಧನರಾಗಿರ್ತಾರೆ. ಅವ್ರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ಅಮಿಯಾ ಕುಮಾರ್ ಬಾಗ್ ನಿಧನ, ರಾಜಕೀಯ ಶಾಸ್ತ್ರಜ್ಞರಾಗಿರ್ತಾರೆ, ಆರ್ಥಿಕ ಇತಿಹಾಸ ತಜ್ಞರಾಗಿರ್ತಾರೆ. ಇವರು 2024 ನವೆಂಬರ್ 22 ಕೋಲ್ಕತ್ತಾದಲ್ಲಿ ನಿಧನ ಹೊಂದ್ತಾರೆ. ಇವರು ನಿಧನ ಹೊರತ ಇವರಿಗೆ 88 ವರ್ಷ ವಯಸ್ಸಾಗಿರುತ್ತೆ. ಭಾರತದ ಆರ್ಥಿಕ ಇತಿಹಾಸ ಮತ್ತೆ ರಾಜಕೀಯ ಆರ್ಥಿಕತೆಯಲ್ಲಿ ಪರಿಣಿತಿ ಹೊಂದಿರ್ತಾರೆ. ಉನ್ನತ ಮಾರ್ಕ್ಸ್ವಾದಿ ಅಂತ ಆಗಿರ್ತಾರೆ ಮತ್ತೆ ಅರ್ಥಶಾಸ್ತ್ರಜ್ಞರಾಗ್ತಾರೆ. ಅಂದ್ರೆ ಉನ್ನತ ಮಾರ್ಕ್ಸ್ವಾದಿ ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಕೇಂಬ್ರಿಡ್ಜ್ ಸೌತ್ ಏಷ್ಯನ್ ಸ್ಟಡಿ ಸರಣಿಯ ಭಾಗವಾಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸ್ 19ರಿಂದ 1939 ಖಾಸಗಿ ಹೂಡಿಕೆ ಎಂಬ ಪ್ರಬಂಧನ ಕೂಡ ಇವರು ರಚಿಸ್ತಾರೆ. ಇವರ ಪ್ರಮುಖ ಕೃತಿಗಳು ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವಿಕಾಸ, ಸಂಪುಟ 1, ಸಂಪುಟ 2, ಅಲ್ಲಿ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿದೆ ತಿಳ್ಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಕಾಸ ಅಂತ ಅದು ಸಂಪುಟ 1, ಸಂಪುಟ 2. ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಕೋಲ್ಕತ್ತಾ, ಇದರ ಸಂಸ್ಥಾಪಕದ ನಿರ್ದೇಶಕರು ಕೂಡ ಆಗಿರ್ತಾರೆ ಇವರು. ಈಗ ಇನ್ನೊಬ್ರು ನಿಧನರಾಗಿರ್ತಾರೆ, ಅವ್ರು ನೋಡೋಣ. ಓಂ ಪ್ರಕಾಶ್ ಚೌತಾಲ್ ನಿಧನ. ಇವರು ಮಾಜಿ ಉಪ ಪ್ರಧಾನಿ ಆಗಿರ್ತಾರೆ, ದೇವದಾಳ್ ಅವರ ಪುತ್ರರಾಗಿರ್ತಾರೆ. ಇವರು 5 ಬಾರಿ ಹರಿಯಾಣದ ಮುಖ್ಯಮಂತ್ರಿ ಕೂಡ ಆಗಿರ್ತಾರೆ. ಭಾರತೀಯ ರಾಷ್ಟ್ರೀಯ ಲೋಕದಳ NLD ಅಧ್ಯಕ್ಷರಾಗಿರ್ತಾರೆ. ಇವರು 2024 ಡಿಸೆಂಬರ್ 20 ಗುರುಗ್ರಾಮದಲ್ಲಿ ನಿಧನ ಹೊಂದ್ತಾರೆ. ಇವರು ನಿಧನರಾಗ್ತಾ ಇವರಿಗೆ 88 ವರ್ಷ ವಯಸ್ಸಾಗಿರುತ್ತೆ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಪುತ್ರ ಅಜಯ್ ಚೌತಾನ್ ಜೊತೆ ಇವರು 2013ರಿಂದ 2021 ತನಕ ಜೈಲು ಶಿಕ್ಷೆಯನ್ನು ಅನುಭವಿಸಿರ್ತಾರೆ. ಮತ್ತೊಂದರಲ್ಲಿ ಅಂದ್ರೆ ಅಕ್ರಮ ಆಸ್ತಿ ಹಗರಣದಲ್ಲಿ 2022 4 ವರ್ಷ ದೋಷಿ ಎಂದು ಕೂಡ ಇವರನ್ನ ಪರಿಗಣಿಸಿರ್ತಾರೆ. ಇನ್ನೊಬ್ರು ನೋಡೋಣ. ವಾಸುದೇವರ್ ನಾಯರ್ ನಿಧನ. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಮಲಯಾಳಂ ಖ್ಯಾತ ಸಾಹಿತಿ ಮತ್ತೆ ಚಿತ್ರರಂಗದ ನಿರ್ದೇಶಕರು ಕೂಡ ಇವರು ಆಗಿರ್ತಾರೆ. ಕೇರಳದ ಕೋಯಿಕೋಡ್ದಲ್ಲಿ 2024 ಡಿಸೆಂಬರ್ 25 ಇವರು ನಿಧನರಾಗ್ತಾರೆ. ಇವರು ನಿಧನರಾಗ್ತಾ ಇವರಿಗೆ 91 ವರ್ಷ ವಯಸ್ಸಾಗಿರುತ್ತೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತೆ 4 ರಾಷ್ಟ್ರೀಯ ಪ್ರಶಸ್ತಿಗಳು, 11 ಕೇರಳ ರಾಜ್ಯ ಪ್ರಶಸ್ತಿಗಳು ಕೂಡ ಇವರಿಗೆ ಲಭಿಸಿರುತ್ತೆ. ಇನ್ನೊಂದು ವಿಜಯ್ ಶಂಕರ್ ನಿಧನ. ಇವರು CBIನ ಮಾಜಿ ಮುಖ್ಯಸ್ಥರಾಗಿರ್ತಾರೆ. ಉತ್ತರ ಪ್ರದೇಶದ ಕೇಡರ್ನ IPS ಅಧಿಕಾರಿ ಕೂಡ. ನವದೆಹಲಿಯಲ್ಲಿ ಇವರು 2024 ಡಿಸೆಂಬರ್ 3 ಇವರು ನಿಧನ ಹೊಂದ್ತಾರೆ. ಇವರು ನಿಧನರಾಗ್ತಾ ಇವರಿಗೆ 76 ವರ್ಷ ವಯಸ್ಸಾಗಿರುತ್ತೆ. 2005ರಿಂದ 2008 ಅವಧಿಯಲ್ಲಿ CBIನ ನಿರ್ದೇಶಕರಾಗಿ ಇವರು ಸೇವೆ ಸಲ್ಲಿರ್ತಾರೆ. ಆರುಷಿ ಹೇಮರಾಜ್ ಜೋಡಿ ಕೊಲೆ ಪ್ರಕರಣದ ವಿರುದ್ಧ ತನಿಖೆ ನಡೆಸಿರ್ತಾರೆ. ಈ ಆರುಷಿ ಹೇಮರಾಜ್ ಜೋಡಿ ಕೊಲೆ ಪ್ರಕರಣ ತುಂಬಾ ವೈರಲ್ ಆಗಿರುವಂಥದ್ದು. ಇದು 2008 ನಡೆದಿರುತ್ತೆ. ಪೋರ್ಚುಗಲ್ನಿಂದ ಅಬುಸಲೇಂ ಮೌನಿಕ ಬೇಡಿ ಹಸ್ತಾಂತರದ ಮೇಲ್ವಿಚಾರಣೆಯನ್ನು ಕೂಡ ಇವರು ನಡೆಸಿರ್ತಾರೆ. ನನ್ನ ಆಸ್ತಿ ನನ್ನ ಅಧಿಕಾರ ಪ್ರಾಪರ್ಟಿ ಕಾರ್ಡ್ಗಳ ವಿತರಣೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2024 ಡಿಸೆಂಬರ್ 27 50,000 ಗ್ರಾಮಗಳಲ್ಲಿ 58 ಲಕ್ಷ ಪ್ರಾಪರ್ಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತಾರೆ. ಆಸ್ತಿ ಮಾಲೀಕತ್ವ ಯೋಜನೆ ಅಡಿ ಡ್ರೋನ್ ಮುಖಾಂತರ ಭೂಮಿ ಮತ್ತು ಸರಹದ್ದುಗಳ ಮ್ಯಾಪಿಂಗ್ ಕೂಡ ಮಾಡ್ತಾರೆ.
ಇದರಿಂದಾಗಿ ಗ್ರಾಮಗಳಲ್ಲಿ ಆಸ್ತಿಗೆ ಸಂಬಂಧಿಸಿದ ವಿವಾದಗಳು ಮತ್ತೆ ಅತಿಕ್ರಮಣ ಪ್ರಕರಣಗಳು ಕಡಿಮೆ ಆಗ್ತಾ ಬರುತ್ತೆ. ಪ್ರಾಪರ್ಟಿ ಕಾರ್ಡ್ ಕೊಡೋ ಮೂಲಕ ಬ್ಯಾಂಕ್ ಸಾಲ ಕೂಡ ಇವರು ಪಡಿಬಹುದು. ಗ್ರಾಮೀಣ ಆಸ್ತಿಗಳ ಆರ್ಥಿಕ ಮೌಲ್ಯಮಾಪನ ಮಾಡೋಕ್ಕೂ ಕೂಡ ಇದು ಸುಲಭ ಆಗ್ತಾ ಇದೆ. ಇನ್ನು ಹೆಚ್ಚಿನ ಕ್ಲಾಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಎಲ್ಲರೂ ಸಾಧನಾ ಶಂಕರ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.